ಹೋದ್ರಿ ಇವ್ರು ನನಗೆ ಕಾಣವಲ್ರ. ರೀ 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 ಆ ಲೀಲಾ, ಲೀಲಾ ನೀ ಯಾಕೆ ಬರಾಕೋದಿ? ನಾನು ಬರ್ತಿದ್ನಲ್ಲ ಊಟಕ್ಕೆ. ಅಲ್ರಿ ಬರ್ತಿದ್ರಿ ಕರೆ, ಆದ್ರೆ ನೀವ್ಯಾಕ ಕೆಲಸ ಮಾಡಕತ್ತೀರಿ? ಯಾರು ಹುಡುಗರಿಲ್ಲನ? ಲೀಲಾ, ನಿನಗ ಗೊತ್ತಲ್ಲ ಇವತ್ತು ಆಯ್ತಾರ ಯಾರು ಬರುದಿಲ್ಲ, ಅಲ್ಲಿ ಹೋಗ್ಬಿಟ್ಟಿರ್ತಾರ. ಅದಕ್ಕೆ ಸ್ವಲ್ಪ ಕೆಲಸ ಇತ್ತು ಹೊಲದಾಗ, ಅದಕ್ಕೆ ನಾನು ಬಂದೆ. ಅಲ್ರಿ ನೀವ್ಯಾಕೆ ಬರಾಕ್ ಹೋದ್ರಿ? ಶಿವಾನಂದಗರ ಹೇಳ್ಬೇಕಿಲ್ರಿ. ಲೀಲಾ, ಅವಳೇ ಹೇಳಿದೆ, ಅವ ಅಲ್ಲಿನ್ನ ಕಲ್ತಾನ ಈ ಕೆಲಸ, ಹೊಲದ ಕೆಲಸ ಅವಂಗೆಲ್ಲ ಬರುದಿಲ್ಲ ಇನ್ನ ಕಲಿಸ್ಬೇಕ. ಅಲ್ಲ ನೀ ಯಾಕೆ ಬುತ್ತಿ ತರಕ್ ಹೋದಿಲ್ಲ? ನಾ ಬರ್ತಿದ್ನಲ್ಲ ಮನೆಗೆ. ಇಲ್ಲಿ ತೋರಿ, ನಿಮ್ಗೆ ಭಾಳ ದನಿವಾಗಿರ್ತೈತಿ, ಹಸಿವಾಗಿರ್ತೈತಿ ಅಂತಂದು ನಾನು ಬುತ್ತಿ ತೊಗೊಂಬನ್ನಿ. ಎಲ್ಲ ಥರ ಅಡ್ಗೆ ಗಿಡ್ಗಿ ಮಾಡ್ಕೊಂಬಂದಿನ್ರಿ. ರೊಟ್ಟಿ ಪಲ್ಯ ಮಾಡ್ಕೊಂಬಂದಿನ್ರಿ. ಬರ್ರಿ ಊಟ ಮಾಡಿ ಬರ್ರಿ. ಹ್ಞೂ ಲೀಲಾ, ನನಗೂ ಭಾಳ ಹಸಿವಾಗೈತೈತಿ, ಅದಕ್ಕೆ ಬಾ ಊಟ ಹಚ್ಕೊಡ್ಬಾ. ಲೀಲಾ, ತಗೋರಿ, ಇಷ್ಟೆಲ್ಲ ಮಾಡೀನಿ ನಿಮ್ಮ ಸಂಬಂಧ. ಊಟ ಮಾಡ್ರಿ ಚಂದಾಗ. ಯಪ್ಪ 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 ಲೀಲಾ, ಇದೆಲ್ಲ ನೀನು ಮಾಡಿದ್ಯಾ? ಹ್ಞೂ ರೀ, ಮತ್ತೆ ನಾ ಮಾಡಿಲ್ದ ಯಾರ ನಿಮ್ಮ ಸೊಸಿ ಮಾಡ್ತಾಳನ? ಸೊಸೆ ಮಾಡಕ್ಕೆ ಇನ್ನ ಎಲ್ಲಿ ಸೊಸೆ ತಂದಿನ? ಮತ್ತೆ ಯಾರು ಇಲ್ಲ, ನಿಮ್ಗೆ ಇಷ್ಟ ಅಂತಂದ ನಾನಾ ಮಾಡೀನಿ. ಅಲ್ಲ, ಇಷ್ಟೊಂದು ಅಡ್ಗೆ ನಾ ಎಲ್ಲಿ ತಿಂತಿನ್ಲಿಲ್ಲ, ಒಮ್ಮದ್ದು ಮೂಲ ಇಷ್ಟ ಯಾಕೆ ಮಾಡಿದೆ? ಏನೋ ಒಂಥರ ಮಾಡ್ಬೇಕನ್ನಿಸ್ತ, ಎಲ್ಲ ಥರ ಅಡ್ಗೆ ಅದಕ್ಕೆ ಮಾಡೀನಿ. ರೊಟ್ಟಿ, ಆಮೇಲೆ ಒಣ ಖಾರ, ಕಾಳು ಪಲ್ಯ, ಮೊಸರು, ಚಟ್ನಿ, ಆಮೇಲೆ ಹಪ್ಪಳ. ನಿಮಗೆ ಭಾಳ ಇಷ್ಟ ಅಂತಂದು ಹಪ್ಪಳನೂ ಕರ್ಕೊಂಡು ಬಂದೀನಿ. ಊಟ ಮಾಡ್ರಿ. ಭಾಳ ರುಚಿ ಆಗೈತಿ ಲೀಲಾ, ಭಾಳ ರುಚಿ ಆಗೈತಿ. ರುಚಿಯಾಗೈತಿ. ಆಯ್ತು, ಅದ ಮಗಂದ ವಿಚಾರ ಎಲ್ಲಿಗೆ ಬಿಟ್ರಿ? ಯಾವ್ದು ವಿಚಾರ ಲೀಲಾ? ಮಗಂದ ವಿಚಾರ ಯಾವ್ದು ವಿಚಾರ ಆಯ್ತಾ ನಿಮಗೆ? ಅಲ್ರಿ, ಆ ಹುಡುಗಿನ ಹಾಲ್ ಮಾರು ಶಿವಪ್ಪನ ಮಗಳನ್ನ ಕನಕನ್ನ ನಮ್ಮ ಮನೆಗೆ ಎತ್ಕೊಳ್ಳೋಣ ಬೇಡ, ಮತ್ತು ನೀವು ಮಂಗಳ ದೋಷ ಅಂತ ಅದು ಇದು ಅನ್ನಕತ್ತಿದ್ರಲ್ಲ, ಮತ್ತು ಈಗೇನಾತ ಗಪ್ಪ ಆಗ್ಬಿಟ್ರಿ ಆ ಕಡೆ? ಲೀಲಾ, ಇದು ಸ್ವಲ್ಪ ಗತ ಮುಗಿಲಿ, ಮುಹೂರ್ತ ಇಲ್ಲ, ಅದಕ್ಕೆ ಬ್ಯಾಡ ಅಂತಂದು ಅಂದಿದ್ನಲ್ಲ ಮತ್ತೆ ನಿನಗೆ. ಎಲ್ಲ ಗತ ಎಲ್ಲ ಉದಿ ಆಗೈತಿ. ಹೋಗಿ ಬರ್ರಿ, ಅಲ್ಲಿ ಯಾರನಾರ ಇವ್ ರುದ್ರಪ್ಪನ ಕೇಳ್ರಿ. ಲೀಲಾ ತಡಿ, ನನಗೂ ಯಾಕೆ ಬರೋಬ್ಬರಿ ಮನಸ್ಸು ಸರಿ ಇಲ್ಲ. ಮಂಗಳ ದೋಷ ಅನ್ನಕತ್ತಾರ, ಮತ್ತು ನಾವು ತೊಗೊಂಡ ನಾನಾರ ನೀನಾರ ಹೋದೆ ಅಂದ್ರೆ ಏನು ಮಾಡೋದು? ಅಯ್ಯಯ್ಯ, ಹೋದ್ರೆ ಹೊಕ್ಕಿವ್ ಬಿಡ್ರಿ. ಇಲ್ಲೇ ನಿರಾಕ್ ಬಂದೀವನ, ಇವತ್ತಲ್ಲ ನಾಳೆ ಹೋಗಬೇಕ. ನಮ್ಮ ಮಗಗ ಇಷ್ಟ ಐತದ, ಕನಕ ಅಂದ್ರೆ ಭಾಳ ಇಷ್ಟ ಅವಂಗ, ತೊಗೊಂಬಿಡ್ ನಾಡ್ರಿ, ಯಾಕೆ ಇದನ್ನ ಮಾಡ್ತೀರಿ? ಆಮೇಲೆ ಆ ಬುಡ್ಬುಡ್ಕೆ ಅವ್ ಹೇಳ್ಯಾನಿಲ್ರಿ ನಿಮ್ಗೆ, ಹಂಗೇನಾಗಂಗಿಲ್ಲ, ನೀವು ಇದನ್ನ ಮಾಡ್ಕೋಬೇಡ್ರಿ, ಚಲೋ ಆಗುತ್ತಾ, ಆಕಿದ ಗುಣ ಎಲ್ಲ ಚಲೋ ಐತಿ, ನೀವು ಮದುವೆ ಮಾಡ್ಕೊಂಡ ಮನೆ ಸೊಸಿ ಮಾಡ್ಕೊರಿ, ಮನೆ ತುಂಬಿಸ್ಕೊರಿ ಅಂತ ಹೇಳ್ಯಾನಿಲ್ರಿ. ನೀವು ಅವತ್ತೇನಂದ್ರಿ? ಹ್ಞೂ ಆಯ್ತಾ ಅಂತಂದ್ರಿ, ಮತ್ತು ಸುಮ್ಮಾಗಿರಿನ? ಇಲ್ಲ ಲೀಲಾ, ಯಾಕೆ ಮನಸ್ಸೊಳಗೆ ಯಾಕೆ ಬ್ಯಾಡ ಅನ್ಸಕತೈತಿ, ಏನು ಮಾಡಲಿ ಅಂತಂದು ಗೊತ್ತಾಗಲ್ತು. ಏನೂ ಇಲ್ರಿ, ಏನು ಮಾಡಬೇಕಾಗಿಲ್ಲ, ನಾ ಹೇಳ್ದಷ್ಟು ಮಾಡ್ರಿ, ನಾವು ಸೊಸಿ ಮಾಡ್ಕೊಳ್ಳೋಣಕಿನ್ನ. ಹಂಗಂತ್ಯಾ? ಸರಿ ಆಯ್ತಾ. ಸಾವ್ಕಾರ, ನೀವು ಇಲ್ಲೇ ಇದ್ದೀರನ್ರಿ? ಓಹೋ, ಬಾರಪ್ಪ ರುದ್ರಪ್ಪ, ಬಾ ಬಾ ಬಾ. ನಿನ್ನ ಬಗ್ಗೆನ ಮಾತಾಡಕತ್ತಿದ್ನಿ, ನಿನ್ನ ಬಗ್ಗೆನ ಗುಣಗಾನ ಮಾಡಕತ್ತಿದ್ದೆ ನೋಡು. ನನ್ನ ಬಗ್ಗೆ ರೀ? ಅಂತದೇನ್ರಿ ಸಾವ್ಕಾರ? ಅಲ್ಲ, ಅದ ಶಿವಪ್ಪನ ಮಗಳಿಂದ ಏನಾಯ್ತು? ಕೇಳೋಣ ಬೇಡ ಮತ್ತೆ? ಸಾವ್ಕಾರ, ನೀವು ಹಂಗೆಲ್ಲ ಅನ್ನಕೋಬೇಡ್ರಿ, ಕೇಳೋಣ ಬೇಡ ಅಂತ ಕೇಳಬಿಡುನು. ಈಗ ಸ್ವಲ್ಪ ಗತ ಬಿದ್ದೈತಲ್ರಿ ಸಾವ್ಕಾರ, ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳೋಣ. ಆಮೇಲೆ ಒಂದು ಟೈಮ್ ತೊಗೊಂಡು ಟೈಮ್ ನೋಡಿ ಕೇಳ್ಬಿಡುನು. ಆಮೇಲೆ ಎಂಗೇಜ್ಮೆಂಟು ಕಾರ್ಯ ಮುಗಿಸ್ಬಿಡುನ್ರಿ ಸಾವ್ಕಾರ, ಏನ್ರಿ? ಹ್ಞೂನಪ್ಪ, ಅದ ಬುಡ್ಬುಡ್ಕೆ ಅವ ನೀ ಕರ್ಸಿದ್ದಲ್ಲ ರುದ್ರಪ್ಪ, ಅವನ ಎಲ್ಲೇ ನೋಡಿನಂತಂದು ಅವ ಕುಡಕ್ಸಿದ್ದ ಹೇಳಾಕತ್ತಿದ್ದ. ಅದಕ್ಕೆ ನನಗೂ ಸ್ವಲ್ಪ ಅನುಮಾನ ಐತಪ್ಪ, ಮತ್ತು ಅದ್ರ ಬಗ್ಗೆ ಏನು ವಿಚಾರ ನಿಂದ? ಸಾವ್ಕಾರ, ಹಂಗೆಲ್ಲ ಅನ್ನಕೋಬೇಡ್ರಿ, ಪಕ್ಕ ಅಂದ್ರೆ ಪಕ್ಕ ಬುಡ್ಬುಡ್ಕೆ ಅವ್ರು ವಂಶ ಪರಂಪರೆಯಿಂದ ಬಂದಿದ್ರಿ ಅವ್ರದ. ಬಾಜು ಊರಾಗ ಅದಾನ್ರಿ, ಬೇಕಾರೆ ಈಗಂದ್ರು ಕರ್ಕೊಂಬ ಅಂದ್ರೆ ಕರ್ಕೊಂಬರ್ತೀನಿ. ಅದಲ್ಲಪ್ಪ, ಬಾಜು ಊರಾಗಿನ್ನವ, ನನಗೂ ಗೊತ್ತೈತಿ. ಆದ್ರೆ ಸಿದ್ಧ ಅನ್ನಕತ್ತಾನ, ನಮ್ಮ ದೋಸ್ತ್ರಿ ಅವ ಸಾವ್ಕಾರ, ನನಗೂ ಎಲ್ಲೇ ನೋಡ್ದಂಗೆ ಐತಿ. ಅವ ಬುಡ್ಬುಡಿಕೆ ಅವಲ್ರಿ, ನಿಮಗೆ ಸುಳ್ಳು ಹೇಳೋಣ ಅಂತಂದು ಅವ ಅನ್ನತಾನ. ನೀ ನೋಡ್ಯಾರ ಇಲ್ಲ ಬುಡ್ಬುಡಿಕೆ ಅವ ಅಂತ ನೀ ಅನ್ನಕತ್ತಿ. ಯಾಕೆ ಭಾಳ ಅನುಮಾನ ಆಗಕತ್ತೈತಪ್ಪ ರುದ್ರಪ್ಪ, ಏನು ಮಾಡ್ಬೇಕಂತ ತಿಳಿವಲ್ದಾಗೈತಿ. ಅದೊಂದು ವಿಷಯ ನೋಡ್ರ, ಭಾಳ ಸೂಕ್ಷ್ಮ ವಿಷಯ. ಮಂಗಳ ದೋಷ ಐತಿ ಹುಡುಗಿಗೆ. ಆಮೇಲೆ ತೊಗೊಂಡು ಕುಲೆ, ಆಮೇಲೆ ನನಗರ ಏನಾಗಲಿ, ಪಾಪ ಈಕಿಗರ ಏನಾಗಲಿ, ಆ ಹುಡುಗಿ ತಲೆ ಮ್ಯಾಗ ಬರಬಾರ್ದಂತ. ಸಾವ್ಕಾರ, ಮುಂದಿಂದ ಯಾರು ಕಂಡಾರ್ರಿ? ನೀವು ಭಾಳ ತಲೆ ಕೆಡಿಸ್ಕೋತೀರಿ. ಆ ಬುಡ್ಬುಡಿಕೆ ಅವ ಇಲ್ಲ ಅಂದ್ರೆ ಬೇರೆದಾರನ್ನ ಯಾರನ್ನಾರ ಕರ್ಸುನನ್ರಿ? ಬೇರೆದಾರ ಯಾರನ್ನ ಕರ್ಸೋದು ಬೇಡ, ನಾವ ಹೋಗಿ ಕೇಳೋನಲ್ಲ ಮಠಕ್ಕೆ. ಮಠಕ್ಕೆ ಕೇಳೋನ್ರಿ? ಹ್ಞೂನಪ್ಪ, ಮಠದಾಗ ಕೇಳೋನಲ್ಲ, ರಾಘವೇಂದ್ರ ಸ್ವಾಮಿಗಳ ಮಠ ಐತಲ್ಲ, ಅಲ್ಲಿ ಕೇಳೋನು. ಸಾವ್ಕಾರ, ನಾವೊಂದು ಮಾತು ಹೇಳ್ತೇನ್ರಿ ಅಂತ ತಿಳ್ಕೊಳಕೋಬೇಡ್ರಿ. ಅಲ್ಲಿ ಕೇಳೋದು ಬೇಡ್ರಿ, ಸುಮ್ಮ ನಾವೆಲ್ಲ ಮುಗಿಸ್ಬಿಡೋಣ್ರಿ. ನೀವು ಅಷ್ಟು ವಿಚಾರ ಮಾಡ್ಕೊಂಡು ಕುಂತ್ರ ಒಂದು ತಿಳಿ ಅಂದ್ರೆ 12 ತಿಳಿತಾವ್ರಿ. ರೀ, ಹೌದ್ರಿ, ಅವ ಹೇಳೋದು ಬರೋಬ್ಬರಿ ಐತಿ.
ಒಂದು ಕೆಲಸ ಮಾಡುನು, ನಾವೆಲ್ಲ ಕಾರೆಗೀರೆ ಮಾಡ್ಕೊಂಬಿಡುನು. ನೀವು ಬಿಟ್ಟಂಗೆ ನಿಮಗೆ ತಲ್ಯಾಗ 12 ಪ್ರಶ್ನೆ ಓಡ್ತಾವ. ಅಲ್ರಿ ಒಂದು ವಿಚಾರ ಮಾಡ್ರಿ, ನಮ್ಮ ಮಗ ಆಕಿನ ಬಿಟ್ಟು ಇರ್ತಾನನ್ರಿ? ಹೌದು ಬಿಡು, ಇರೋದಿಲ್ಲ. ಇತ್ತೀಚೆಗೆ ಭಾಳ ಆ ಕಡೆ ಹೋಗಾಕತ್ತಾನ, ಬರೀ ಆ ಕಡೆ ಅಡ್ಡಾಡೋದು ಅಲ್ಲೇ ಹೋಗೋದು ಮಾಡಾಕತ್ತಾನ. ನನಗೂ ಭಾಳ ವಿಚಿತ್ರ ಅನಿಸ್ಬಿಟ್ಟೈತೆ ನೋಡ್ರಿ ರುದ್ರಪ್ಪ. ನೋಡ್ರಿ ಸಾವ್ಕಾರ, ಈಗಿನ ಹುಡುಗರ ಸ್ವಲ್ಪ ಪ್ರೀತಿ ಪ್ರೇಮ ಅಂತಂದ ಅಡ್ಡಾಡ್ತಿರ್ತಾರ್ರಿ. ಅದಕ್ಕೆ ಭಾಳ ವಿಚಾರ ಮಾಡಬೇಡ್ರಿ ಸಾವ್ಕಾರ. ಹೌದ್ರಿ, ಅವ್ರು ಹೇಳುದು ಬರೋಬ್ಬರಿ. ಬಾ ರುದ್ರಪ್ಪ, ಊಟ ಮಾಡ್ಬಾ, ಇಲ್ಲಿ ಕುಂದ್ರ ಬಾ, ನಿನಗೂ ಎಲ್ಲಿ ಹಾಕ್ತೀನಿ. ಇಲ್ರಿ ಅವರ, ನಾನು ಊಟ ಮಾಡ್ಕೊಂಡ ಬಂದಿದ್ನಿ ರೀ. ಸಾವ್ಕಾರ ಸ್ವಲ್ಪ ಕೆಲಸ ಐತಂತ ತಂದಿದ್ರಿ, ಅದಕ್ಕೆ ನಾ ಬಂದೆ. ರುದ್ರಪ್ಪ, ಸ್ವಲ್ಪ ಅದು ಸಲಿಕೆ ತೊಗೊಂಡು ಹೋಗಿ, ಆ ಕಡೆ ಕಳಿ ಅದ ನೋಡ, ಸ್ವಲ್ಪ ಸ್ವಚ್ಛ ಮಾಡ್ಬಿಡ, ಸ್ವಲ್ಪ ನೀರು ಹರಿಬಿಡ ಹೊಲಕ್ಕೆ. ಆಯ್ತಾಯ್ತು ಸಾವ್ಕಾರ, ಆಯ್ತು. ನೋಡ್ರಿ, ನಾನು ಈಗ ಹೇಳಾಕತ್ತೀನಿ, ನೀವು ಅಲ್ಲಿ ಕೇಳ್ಯ ಮತ್ತು ತಲ್ಯಾಗ ಏನೋ ತುಂಬ್ಕೊಳಕ್ ಹೋಗ್ಬೇಡ್ರಿ. ನಮ್ಮ ಮಗ ಅಂತರೂ ಚಂದಿರದ ಅಂತ ಇರುತ್ತೆ ನಮ್ಗೆ. ಅವ ಆಕಿನ ಬಿಟ್ಟಂತೂ ಇರೋದಿಲ್ಲ, 100ಕ್ಕೆ 100 ಹೇಳ್ತೀನಿ. ಆಮ್ಯಾಗ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಸಣ್ಣ ಹುಡುಗರು ಏನು ಮಾಡ್ತೀರಿ ನೀವು? ಜಾತಕ ಗೀತ್ಕ ಅಂತ ಕೇಳ್ಕೊಂಡು ಹೋಗ್ತೀರಣ ಅವಾಗ? ಅಲ್ಲಿಲ್ಲ, ನಾನು ಹೇಳೋದು ನಿನಗೆ ಅರ್ಥನ ಆಗವಲ್ತ. ಎದಕ್ಕೆ ಅರ್ಥ ಆಗವಲ್ತ ನನಗೆ ಗೊತ್ತಾಗವಲ್ತಪ್ಪ. ಏನಿಲ್ಲ, ನನಗೆಲ್ಲ ಅರ್ಥ ಆಕತಿ. ನಾ ಹೇಳ್ದಂಗೆ ಮಾಡ್ತಿರೋ ಇಲ್ಲ ಹೋಗ್ಲೆ ನಾನು? ಏ ಸಮಾಧಾನ ಸಮಾಧಾನ, ನೀ ಯಾಕೆ ಸಿಟ್ ಮಾಡ್ಕೊತಿರ್ಲಿಲ್ಲ? ಅದಕ್ಕೆ ಅವಂಗ ಮದ್ವೆ ಮಾಡ್ರಿ ಮೊದಲು, ಆಮ್ಯಾಗ ನನಗೆ ಸಮಾಧಾನ ಆಗೋದು. ಆಯ್ತು ಆಯ್ತು ಆಯ್ತು, ಸಮಾಧಾನ ಸಮಾಧಾನ ಮಾಡ್ತೀನಿ. ಅವ್ನು ಮದುವೆ ಆದಲ್ಲ ಮಾಡ್ತೀನಿ. ಇನ್ನೂ ಸ್ವಲ್ಪ ಪಲ್ಯ ಹಾಕ. ಅದು ಪಲ್ಯ ಪೂರ್ತಿ ಖಾಲಿ ಮಾಡ್ರಿ, ಆಮ್ಯಾಗ ಹಚ್ತೀನಿ. ಆದಂಗೆ ಆಲಿ ಮಾದಪ್ಪನ ಜಾತ್ರೆ. ನಾನು ಎಷ್ಟು ಪ್ರಯತ್ನ ಪಟ್ಟಿನಿ. ಇನ್ನು ಅವನ ಹಣೆ ಬರದಾಗ ಬರ್ದಿದ್ದ ತಪ್ಸಕ್ಕಾಗಿಲ್ಲ, ನಮ್ಮ ಮನೆ ಬರದಾಗ ಬರ್ದಿದ್ದು ತಪ್ಸಕ್ಕಾಗಿಲ್ಲ. ಏನು? ಮತ್ತ ಅಷ್ಟು ಮಾಡ್ರಿ, ಯಾಕೆ ಹಿಂಗ ತಲೆ ಬಿಸಿ ಮಾಡ್ಕೋತೀರಿ ನೀವು? ತಲೆ ಬಿಸಿ ಏನಲ್ಲ, ಆದರೂ ಲೀಲಾ, ಇತ್ತೀಚೆಗೆ ನಿನ್ನ ಮಗ ಮನ್ಯಾಗ ನಿಂದ್ರವಲ್ಲ, ಯಾಕೆ? ಏನ ನೀವ ಹೇಳ್ಬೇಕು. ಅಲ್ಲಿಲ್ಲ, ಅವ್ರಪ್ಪ ಶಿವಪ್ಪ ಏನಂದನ್ ಗೊತ್ತನ? ಅವ ದುಬೈದಾಗಿದ್ರ ಕೊಡುದಿಲ್ರಿ, ಇಲ್ಲೇ ಹೊಲ ಮನಿ ಏನಾರ ಕೆಲಸ ಮಾಡ್ಕೊತಿದ್ರ ಕೊಡ್ತೀನಿ ಅಂತ ಅಂದನ್. ಮತ್ತೆ ನಿನ್ನ ಮಗಗ್ ನೋಡ್ರ ಒಂದು ಹೊಲದ ಕೆಲಸ ಒಂದು ಬರುದಿಲ್ಲ. ಹೆಂಗ್ ಇದು? ಬರುದಿಲ್ಲ ಅಂದ್ರ ನೀವ್ ಅದಿರಲ್ಲ, ನೀವು ಕಲಿಸ್ಕೊಡ್ರಿ, ಅವ್ ಮಾಡ್ತಾನ ಪಾಪ. ಏನ್ಲಿಲ್ಲ, ಎಲ್ಲಿ ಮಾಡ್ತಾನ? ಬಂದಾಗಿತ್ತ ಬರೀ ಹರಿಗಾಡದ ಮಾಡಕತ್ತಾನ. ಈ ಕಡೆ ಬಂದು ಸ್ವಲ್ಪ ಏನಾರ ಕೆಲಸ ಮಾಡ್ತೀನಿ ಅಂತಂದ್ರೆ ನಮಗೂ ಹೇಳ್ಕೊಡಕ್ ಇದಾಗತ್ತ. ಭೂಮಿ ಒಲಿಬೇಕಂದ್ರೆ ಅಷ್ಟು ಸುಲಭ ಅಲ್ಲ, ಇದಕ್ಕೆ ಭಾಳ ಶ್ರಮ ಪಡ್ಬೇಕು. ಭೂಮಿ ತಾಯಿಯಿಂದ ಬೆಳೆ ತಗೋಬೇಕಂದ್ರೆ ಅದು ಪುಣ್ಯ ಮಾಡಿರ್ಬೇಕು ನಾವು. ಅದಕ್ಕೆ ಭೂಮಿ ತಾಯಿ ಆಶೀರ್ವಾದ ಇರ್ಬೇಕು. ನೋಡ್ರಿ, ನೀವು ರೈತರ ಹೌದಿಲ್ಲ, ನಿಮ್ದ ಅವಂಗ್ ಬಂದಿರ್ತೈತಿ. ನೀವೇನು ಮಾಡ್ಬೇಡ್ರಿ, ಸ್ವಲ್ಪ ಕಲಿಸ್ಕೊಡ್ರಿ, ನನ್ನ ಮಗ ಶಾನೆ ಅದನ ಮಾಡ್ತಾನ. ಆಯ್ತಳ, ಮಾಡ್ಲಿ, ನಾನು ನೋಡಿದ್ನಿ ಎಷ್ಟು ಮಾಡ್ತಾನಂತ. ನೋಡ್ರಿ, ಹಿಂಗೆಲ್ಲ ಅನ್ನಕೋಬೇಡ್ರಿ ನನ್ನ ಮಗಗ. ನೀವು ಕಲಿಸ್ಕೊಡೋದಷ್ಟು ಮಾಡ್ರಿ, ನನ್ನ ಮಗ ಮಾಡ್ತಾನ. ಆಯ್ತು ನಾ ಈಗ ಊಟ ಮಾಡ್ಲೆ ಬೇಡ? ಮಾಡ್ರಿ